ಸೂಪರ್ ಆದ ಹಂದಿ ಮಾಂಸದ ಉಪ್ಪಿನಕಾಯಿ ರೆಡಿಯಾಗಿದೆ. ತುಂಬ ಜನರ ರಿಕ್ವೆಸ್ಟ್ ಇತ್ತು ಪಿಕಲ್ ಮಾಡಿ ತೋರಿಸಿ ಮೇಡಮ್ ಅಂತ. ನಾ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ ಕೂಡ, ಚಿಕನ್ ಆಗಿರ್ಬೋದು, ಮೀನಿನ ಉಪ್ಪಿನಕಾಯಿ ಆಗಿರ್ಬೋದು, ಹಂದಿ ಮಾಂಸದ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಮೀನು ಅಥವಾ ಚಿಕನ್ ಉಪ್ಪಿನಕಾಯಿ ಬೇಕಿದ್ರೆ ಹೋಗಿ ಒಮ್ಮೆ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ತುಂಬಾ ಸೂಪರ್ ಆಗಿರುತ್ತೆ. ಇದು ಫ್ರಿಜ್ಜಲ್ಲಿ ಇಟ್ಟರೆ 1 ವರ್ಷದವರೆಗೂ ಹಾಳಾಗದೆ ಕಾಪಾಡ್ಬೋದು. ಹೊರಗಡೆ ಇಟ್ಟರೆ ಒಂದು 3 ರಿಂದ 4 ತಿಂಗಳು ಇಡ್ಬೋದು. ಮಧ್ಯದಲ್ಲಿ ಒಮ್ಮೆ ಬಿಸಿ ಮಾಡ್ಕೊಳ್ಬೋದು. ಆದರೆ ಸ್ಪೂನಲ್ಲಾಗಿರಲಿ ಅದನ್ನು ಉಪ್ಪಿನಕಾಯಿ ಬಳಸುವಾಗ ಸ್ವಲ್ಪನೂ ತೇವಾಂಶ ಇಲ್ಲದಾಗೆ ಕಾಪಾಡ್ಕೊಳ್ಬೇಕು. ಆವಾಗ ತುಂಬ ದಿನಗಳ ಕಾಲ ಇಟ್ಟು ತಿನ್ಬೋದು. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಸೂಪರ್ ಆದ ಹಂದಿ ಮಾಂಸದ ಪಿಕಲನ್ನು ಮಾಡ್ಕೊಳ್ಳೋಣ. ಇದು ತುಂಬ ದಿನಗಳ ಕಾಲ ಇಟ್ಟು ತಿನ್ಬೋದು. 1 ವರ್ಷದವರೆಗೂ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಹೊರಗಡೆ ಆದರೆ ವಿನಿಗರ್ ಎಲ್ಲ ಹಾಕಿ ಮಾಡಿದರೆ 1 2 ರಿಂದ 3 ತಿಂಗಳು ಇಡ್ಬೋದು. ನಿಂಬೆ ರಸ ಹಾಕಿದ್ರೆ ಮಾತ್ರ ಬೇಗನೆ ಇದು ಸ್ವಲ್ಪ ಹಾಳಾಗುತ್ತೆ. ಹಾಗಾಗಿ ಕಡಿಮೆ ಕ್ವಾಂಟಿಟಿ ಮಾಡುವವರು ಮಾತ್ರ ನಿಂಬೆ ರಸ ಹಾಕ್ಕೊಂಡು ಮಾಡಿಕೊಡಿ. ಆದರೆ ಟೇಸ್ಟ್ ವೈಸ್ ಹೇಳೋದಾದರೆ ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ. ನಾನಿವತ್ತು ತುಂಬ ದಿವಸ ಇಡೋದ್ರಿಂದ ವಿನಿಗರ್ ಹಾಕ್ಕೊಂಡು ಪಿಕಲನ್ನು ಮಾಡ್ತೀನಿ. 2 kg ಒಳ್ಳೆ ಹಂದಿ ಮಾಂಸನ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಈ ಥರ ಚಿಟ್ಟಿ ಭಾಗನೂ ಇರ್ಬೋದು. ಮತ್ತು ಜಾಸ್ತಿ ಬೋನ್ಲೆಸ್ ಮಟನನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಇಷ್ಟಿಷ್ಟು ಪೀಸಸನ್ನು ಕಟ್ ಮಾಡಿಕೊಂಡು ಬಂದರೆ ಇದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ಇನ್ನೂ ಸ್ವಲ್ಪ ಸಣ್ಣದಾಗುತ್ತೆ. ನಾನಿಲ್ಲಿ 2 kg ಪಿಗ್ ಮಟನನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಇಡೋಣ. ಆಮೇಲೆ ಫ್ರೈ ಮಾಡ್ಕೊಳ್ಳುವಂಥದ್ದು. 1.5 ಚಮಚದಷ್ಟು ಹಳದಿ ಪೌಡ್ರನ್ನ ಸೇರಿಸ್ಕೊಳ್ತೀನಿ. ನಾನು ಈಗಾಗಲೇ ಮೀನದಾಗಿರ್ಬೋದು, ಚಿಕನ್ದಾಗಿರ್ಬೋದು, ಹಂದಿ ಮಾಂಸದ ಎಲ್ಲ ಪಿಕಲನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಉಪ್ಪು ಪುಡಿಯನ್ನು ಸೇರಿಸ್ಕೊಳ್ತೀನಿ. ಒಂದು 4 ಚಮಚದಷ್ಟು ಹಾಕ್ಕೊಳ್ಳೋಣ. ನೀಟಾಗಿ ಕಲಸಿ ಇಡೋಣ. ತೊಳೆದು ನೀರು ಸ್ವಲ್ಪನೂ ಇರಬಾರ್ದು. ನೀಟಾಗಿ ನೀರನ್ನು ಸೋರಿಸ್ಕೊಳ್ಬೇಕು. ಈ ಹಂದಿ ಮಾಂಸನ ಒಣಗಿಸಿ ಕೂಡ ಉಪ್ಪಿನಕಾಯಿ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ಕಲಸಿ ಅರ್ಧ ಗಂಟೆ ಇಡೋಣ. ಉಪ್ಪಿನಕಾಯಿಗೆ ಹಾಕೊಳ್ಳೋಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 3 ಚಮಚದಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. 1 ಚಮಚದಷ್ಟು ಸೋಂಪು ಕಾಳನ್ನು ಸೇರಿಸ್ಕೊಂಡಿದ್ದೀನಿ. 1.5 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಒಳ್ಳೆಮೆಣಸು ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಕಪ್ಪ ಆಗೋ ಥರ ಹುರ್ಕೊಳ್ಳೋದು ಬೇಡ. ಒಂದು 5 ರಿಂದ 6 ನಿಮಿಷ ಪಾತ್ರೆ ಬಿಸಿಯಾಗಿ ಫ್ರೈ ಆದರೆ ಸಾಕು. ನಾನು ಇದಕ್ಕೆ ಮೆಂತ್ಯ ಕಾಳು ಸೇರಿಸ್ತಾ ಇಲ್ಲ. ಇದು ಹಂದಿ ಮಾಂಸದಲ್ಲಿ ಅಷ್ಟು ಚೆನ್ನಾಗಾಗಲ್ಲ ಅದು. ಹಾಗಾಗಿ ಬೇರೆ ಪಿಕಲೆಲ್ಲ ಮಾಡ್ಕೊಳ್ಳುವಾಗ ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ಬೋದು. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅನ್ನಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಕಲಸಿಟ್ಟ ಪೋರ್ಕ್ನ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಅದೇ ನೀರು ಬಿಟ್ಟು ಆಮೇಲೆ ನೀರು ಬತ್ತಿದ ಮೇಲೆ ಇದರ ತುಪ್ಪ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ತುಪ್ಪ ಇಲ್ಲ ಅಂತ ಹೇಳಿದರೆ ನಾವು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಹೊತ್ತು ನೀರು ಬಿಡೋ ತನಕ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈ ಹದದಲ್ಲಿ ಚೆನ್ನಾಗಿ ಬೆಂದು ನೋಡಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ನೀರಂತ ಹಾಕ್ಕೊಳ್ಳಿಲ್ಲ, ಇದರಲ್ಲೇ ಸ್ವಲ್ಪ ನೀರು ಬಿಟ್ಕೊಂಡಿತ್ತು. ಇನ್ನು ಸ್ವಲ್ಪ ನೀರು ಬತ್ತಿ ಇದರಿಂದನೇ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ನೀರೆಲ್ಲ ಬತ್ತಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಬೇಕು. ಈಗ ನೋಡಿ ಈ ರೀತಿಯಲ್ಲಿ ಎಣ್ಣೆಯಲ್ಲಿ ರೋಸ್ಟ್ ಆಗ್ತಾ ಬರಬೇಕು. ನೀಟಾಗಿ ರೋಸ್ಟ್ ಆಗಬೇಕು.
ಇನ್ನು ಒಂದು 10 ನಿಮಿಷ ಆಗಲಿ. ಈ ರೀತಿಯಲ್ಲಿ ನಮ್ಮ ಹಂದಿ ಮಾಂಸ ರೋಸ್ಟ್ ಆಗಬೇಕು. ಇದನ್ನು ಇವಾಗ ಎಣ್ಣೆಯಿಂದ ಬೇರೆ ಮಾಡಿಕೊಳ್ಳೋಣ. ತುಂಬ ಜನರು ಕೇಳ್ತೀರಾ ಎಣ್ಣೆನ ಏನು ಮಾಡ್ತೀರಾ ಅಂತ. ಸಮ್ಟೈಮ್ಸ್ ಊರಿಗೆ ಕೊಟ್ಟು ಕಳಿಸ್ತೀನಿ, ಅಲ್ಲಿ ನಾಯಿಗೆ ಅನ್ನ ಎಲ್ಲ ಕಲಸಿ ಹಾಕೊಳ್ಳೋಕ್ಕೆ ಚೆನ್ನಾಗಾಗುತ್ತಲ್ಲ. ಇಲ್ಲ ಅಂತ ಹೇಳಿದರೆ ಚೆಲ್ಬಿಡ್ತೀನಿ ಅಷ್ಟೇ. ಒಂದು ಸ್ಟ್ರೈನರ್ ಇಟ್ಕೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಈ ರೀತಿಯಲ್ಲಿ ಹಾಕೊಳ್ಳೋಣ. ಸೇಮ್ ಸ್ವಲ್ಪ ಇದೇ ಎಣ್ಣೆನ ನಾವು ಫ್ರೈ ಮಾಡಲಿಕ್ಕೆಲ್ಲ ತಗೊಳ್ಬೋದು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಉಪ್ಪಿನಕಾಯಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳುವಾಗ. 2 kg ಪೂರ್ಕ್ ತೊಗೊಂಡಿದ್ದು ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ. ಹುರಿದಿಟ್ಟಿದ್ವಲ್ಲ ಮಸಾಲೆ ತಣ್ಣಗಾಗಿದೆ ನೋಡಿ. ಈ ರೀತಿಯಲ್ಲಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ ನಾನು. ಕಲ್ಲರ್ ಕೂಡ ಚೆನ್ನಾಗಿರುತ್ತೆ. ಖಾರಕ್ಕೆ ಬೇಕಾದರೆ ಒಂದು 4 ಟೇಬಲ್ ಸ್ಪೂನಷ್ಟು ಖಾರ ಮೆಣಸಿನಕಾಯಿ ಪುಡಿನ ಹಾಕ್ಕೊಳ್ಳೋಣ. ಇದು 1 ಕಪ್ಪಷ್ಟು ಅಂದರೆ ಒಂದು 100 ಗ್ರಾಮಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ಅಥವಾ ಒಂದು 3 ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಒಂದು 2 ಚಮಚದಷ್ಟು ಉಪ್ಪು ಸೇರಿಸ್ಕೊಳ್ತೀನಿ, ನೋಡಿಕೊಂಡು ಆಮೇಲಿಂದ ಹಾಕ್ಕೊಳ್ಬೋದು. ಹಾಗೆ 1 ಚಮಚದಷ್ಟು ಹಳದಿ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಇದನ್ನು ವಿನಿಗರಲ್ಲಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಕಡಿಮೆ ಕ್ವಾಂಟಿಟಿ ಮಾಡೋದಾದರೆ ನಿಂಬೆ ರಸ ಸೇರಿಸ್ಕೊಳ್ಳಿ, ಅದು ತುಂಬಾ ಚೆನ್ನಾಗಾಗುತ್ತೆ. ತುಂಬ ದಿವಸ ಇಡೋದಾದರೆ ವಿನಿಗರ್ ಹಾಕ್ಕೊಳ್ಳಿ. ವಿನಿಗರ್ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಆ್ಯಪಲ್ ಸೈಡ್ ವಿನಿಗರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪೇಸ್ಟ್ ಥರ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪನೂ ನೀರು ಸೇರಿಸ್ಕೊಳ್ಳೋಕ್ಕೆ ಇಲ್ಲ. ಇಲ್ಲಿ ನೋಡಿ ವಿನಿಗರಲ್ಲಿ ಈ ರೀತಿಯ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು 2 kg ಪೋರ್ಕ್ ಅಳತೆಗೆ ಈ ಮಸಾಲೆ ಹೇಳ್ತಾ ಇರೋದು. ಇಲ್ಲಿ ಒಂದು 4 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುರಿದು ಈ ಥರ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 ರಿಂದ 5 ಇಂಚಷ್ಟು ಶುಂಠಿ ಕೂಡ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ತೊಳೆದು ಸಿಪ್ಪೆ ಸಮೇತನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ. ಜಾಸ್ತಿ ಹಾಕ್ಕೊಳ್ಬೋದು. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು 1 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡಬೇಕಲ್ಲ, ಹಾಗಾಗಿ ಫಸ್ಟಿಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಆದ ಮೇಲೆ ಈ ಹದದಲ್ಲಿ ಬೆಳ್ಳುಳ್ಳಿ ಫ್ರೈ ಆಗುವಾಗ ಕಟ್ ಮಾಡಿದ ಶುಂಠಿಯನ್ನು ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಈ ಹದದಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಬೇಕು. ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಂದಿ ಮಾಂಸನ ಹಾಕ್ಕೊಳ್ಳೋಣ. ಚೆಂದ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಮಸಾಲ ಸೇರಿಸ್ಕೊಳ್ಳೋದೆ. ಇವಾಗ ನಾವು ವಿನಿಗರಲ್ಲಿ ಖಾರ ಮಸಾಲೆನ ಮಿಕ್ಸ್ ಮಾಡಿಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಡಬೇಕು. ನೀರು ಸ್ವಲ್ಪನೂ ಸೊಗಿಸ್ಕೊಳ್ಬಾರ್ದು, ಬೇಗ ಹಾಳಾಗುತ್ತೆ ಉಪ್ಪಿನಕಾಯಿ. ಯಾವ ಉಪ್ಪಿನಕಾಯಿಗಾದ್ರೂ ನೀರಿನಂಶ ಮುಟ್ಟಿದ್ರೆ ಬೇಗ ಹಾಳಾಗುತ್ತೆ. ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಉಪ್ಪು ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ಅಂದರೆ ನಾನು ಕಲಸಿ ಇಡುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೆಲ್ಲ ಚೆನ್ನಾಗಿ ಪೀಸಸ್ಗೆಲ್ಲ ಉಪ್ಪಿನಂಶ ಹಿಡಿದಿರುತ್ತೆ ಅವಾಗ. ಮತ್ತು ಇವಾಗ ಈ ಖಾರ ಮಿಕ್ಸ್ ಮಾಡುವಾಗನೂ ಹಾಕ್ಕೊಂಡಿದ್ದೀನಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು.
ಈ ಹದದಲ್ಲಿ ಫ್ರೈ ಆಗುವಾಗ ನಾವು ರೆಡಿ ಮಾಡಿಕೊಂಡ ಮಸಾಲೆ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಒಂದು 4 ಚಮಚದಷ್ಟು ಸೇರಿಸ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆ ಪೌಡರ್ ಹಾಕಿದ ಮೇಲೆ ಕೂಡ ನಿಧಾನ ಉರಿಯಲ್ಲಿ ಒಂದು 10 ನಿಮಿಷ ಫ್ರೈ ಆಗಬೇಕು. ಉಪ್ಪು ಬೇಕಾದರೆ ಇವಾಗ ಸೇರಿಸ್ಕೊಳ್ಳಿ. ಸಾಸಿವೆ ಎಣ್ಣೆ ಹಾಕಿ ಮಾಡಿದರೂ ಕೂಡ ತುಂಬಾನೇ ರುಚಿ ಇರುತ್ತೆ. ಮತ್ತು ಬೇಗ ಹಾಳಾಗಲ್ಲ ಸಾಸಿವೆ ಎಣ್ಣೆ ಹಾಕಿದರೆ. ನೀಟಾಗಿ ಮಸಾಲೆಯಿಂದ ಎಣ್ಣೆ ಬಿಟ್ಟು ಈ ಥರ ತೇಲ್ತಾ ಇದ್ರೇ ಸೂಪರಾದ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ ಅರ್ಥ. ತಣ್ಣಗಾದ್ಮೇಲೆ ಬಾಟ್ಲಿಗೆ ತುಂಬೋಣ. ಸೂಪರಾದ ಹಂದಿ ಮಾಂಸದ ಉಪ್ಪಿನಕಾಯಿ ಈ ರೀತಿಯಲ್ಲಿ ರೆಡಿಯಾಗಿದೆ. 1 ವರ್ಷದವರೆಗೂ ಇಟ್ಟರೂ ಇದು ಹಾಳಾಗಲ್ಲ. ಸೂಪರಾದ ಹಂದಿ ಮಾಂಸದ ಉಪ್ಪಿನಕಾಯಿ ರೆಡಿಯಾಗಿದೆ. ತುಂಬ ಜನರ ರಿಕ್ವೆಸ್ಟ್ ಇತ್ತು ಪಿಕಲ್ ಮಾಡಿ ತೋರಿಸಿ ಮೇಡಮ್ ಅಂತ. ನಾ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ ಕೂಡ. ಚಿಕನ್ ಆಗಿರ್ಬೋದು, ಮೀನಿನ ಉಪ್ಪಿನಕಾಯಿ ಆಗಿರ್ಬೋದು, ಹಂದಿ ಮಾಂಸದ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಮೀನು ಅಥವಾ ಚಿಕನ್ ಉಪ್ಪಿನಕಾಯಿ ಬೇಕಿದ್ರೆ ಹೋಗಿ ಒಮ್ಮೆ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ತುಂಬಾ ಸೂಪರ್ ಆಗಿರುತ್ತೆ. ಇದು ಫ್ರಿಜ್ಜಲ್ಲಿ ಇಟ್ಟರೆ 1 ವರ್ಷದವರೆಗೂ ಹಾಳಾಗದೆ ಕಾಪಾಡ್ಬೋದು. ಹೊರಗಡೆ ಇಟ್ಟರೆ ಒಂದು 3 ರಿಂದ 4 ತಿಂಗಳು ಇಡ್ಬೋದು. ಮಧ್ಯದಲ್ಲಿ ಒಮ್ಮೆ ಬಿಸಿ ಮಾಡ್ಕೊಳ್ಬೋದು. ಆದರೆ ಸ್ಪೂನಲ್ಲಾಗಿರಲಿ ಅದನ್ನು ಉಪ್ಪಿನಕಾಯಿ ಬಳಸುವಾಗ ಸ್ವಲ್ಪನೂ ತೇವಾಂಶ ಇಲ್ಲದಾಗೆ ಕಾಪಾಡಿಕೊಳ್ಬೇಕು. ಆವಾಗ ತುಂಬ ದಿನಗಳ ಕಾಲ ಇಟ್ಟು ತಿನ್ಬೋದು. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಇದೇ ಥರದ ಅದ್ಭುತವಾದ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.